Hi student, the last video is preparing statement of income and expenditures. The one examples is solved. So in this videos solved another examples for preparing the statement of income and expenditures on limited liabilities of partnership. So one example is that X and Y are partners in limited liabilities partnership. The following information is available in respect of LLP. ಅಂದರೆ ಏನು ಕೊಟ್ಟಾರೆ ಇಲ್ಲಿ ಎಕ್ಸ್ ಮತ್ತು ವಾಯ್ ಇವರಿಬ್ಬರು ಪಾರ್ಟ್ನರು, ಇವರಿಬ್ಬರು ಕೂಡ್ಕೊಂಡು ಲಿಮಿಟೆಡ್ ಲಯಬಿಲಿಟೀಸ್ ಪಾರ್ಟ್ನರ್ಶಿಪ್ಪನ್ನು ಸ್ಟಾರ್ಟ್ ಮಾಡಿದ್ದಾರೆ. ಆನಂತರ ಈ LLPಗೆ ಸಂಬಂಧಿಸಿದಂತೆ ಫಾಲೋವಿಂಗ್ ಇನ್ಫಾರ್ಮೇಷನ್ಸನ್ನು ಕೊಟ್ಟಾರೆ. ಅಂದರೆ ಕೆಳಗೆ ಇನ್ಫಾರ್ಮೇಷನ್ಸ್ ಕೊಟ್ಟಾರ. ಈ ಇನ್ಫಾರ್ಮೇಷನ್ಸನ್ನು ಯೂಸ್ ಮಾಡಿಕೊಂಡು ನಾವೇನಂದ್ರೆ ಸ್ಟೇಟ್ಮೆಂಟ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ಸ್ ಅಕೌಂಟನ್ನು ಪ್ರಿಪೇರ್ ಮಾಡ್ಬೇಕು ರೀ. ಹಾಗಾದ್ರೆ ಏನೇನು ಇನ್ಫಾರ್ಮೇಷನ್ಸ್ ಕೊಟ್ಟಾರ? ಫಸ್ಟ್ ಒನ್ ಓಪನಿಂಗ್ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕ್, ಸೇಲ್ಸ್, ಪರ್ಚೇಸಸ್, ಸ್ಯಾಲರಿ ಆ್ಯಂಡ್ ವೇಜಸ್, ರೆಂಟ್ ಆ್ಯಂಡ್ ರೇಟ್ಸ್, ಇನ್ಶೂರೆನ್ಸ್ ಪೇಯ್ಡ್, depreciation on fixed assets, bad debts, prepaid insurance, interest on capitals, provision for income tax at 30% on profit, profit sharing ratio, and it means X and Y profit sharing ratio is 3:2. You are required to prepare the statement of income and expenditure. ಇಷ್ಟು ಇನ್ಫಾರ್ಮೇಷನ್ಸ್ ಕೊಟ್ಟಾರ. ಈ ಇನ್ಫಾರ್ಮೇಷನ್ಸ್ ಯೂಸ್ ಮಾಡಿಕೊಂಡು ಸ್ಟೇಟ್ಮೆಂಟ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ಸ್ ಪ್ರಿಪೇರ್ ಮಾಡ್ಬೇಕ್ರಿ. ಹಾಗಾದ್ರೆ ಪ್ರಿಪೇರ್ ಮಾಡ್ಬೇಕಾದ್ರೆ ಫಸ್ಟ್ ಜಸ್ಟ್ ಏನಂದರೆ ಫಾರ್ಮೆಟನ್ನು ಸ್ವಲ್ಪ ಅಬ್ಸರ್ವೇಷನ್ ಮಾಡಿರಿ. ಫಾರ್ಮೆಟ್ ಪ್ರಕಾರ ನಾವೇನಂದ್ರೆ ಒಂದೇ ಐಟಮ್ಸನ್ನು ಏನು ಮಾಡ್ಬೇಕ್ರಿ ಸಾಲ್ವ್ ಮಾಡಬೇಕು. ಹಾಗಾದ್ರೆ ನಾವು ಫಾರ್ಮೆಟನ್ನು ಅಬ್ಸರ್ವೇಷನ್ ಮಾಡಿದಾಗ ಫಸ್ಟ್ ಏನಂದ್ರೆ ರೀ ಟೋಟಲಾಗಿ 2 ಪಾರ್ಟ್ಸ್ ಬರ್ತಾರೆ. ಒಂದು ಇನ್ಕಮ್ಮು, ಇನ್ನೊಂದು ಎಕ್ಸ್ಪೆನ್ಸಸ್ ಅಂತೇಳಿ. ಹಾಗಾಗಿ ನಾವೇನು ಮಾಡ್ಬೇಕಂದ್ರೆ ಈ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಬೇಕಾದ್ರೆ ಏನು ಮಾಡ್ಬೇಕ್ರಿ ಇನ್ಕಮ್ಸ್ ಮತ್ತು ಎಕ್ಸ್ಪೆನ್ಸಸ್. ಹಾಗಾದ್ರೆ ಇನ್ಕಮ್ಸ್ ಒಳಗೆ ಎಷ್ಟಂದ್ರೆ ಮತ್ತೆ 3 ಏನಂದ್ರೆ ಸಬ್ ಪಾರ್ಟ್ಸ್ ಬರ್ತಾವೆ ರೀ. ಯಾವುದ್ರಿ? ಒಂದು ಟರ್ನ್ ಓವರ್ ಆರ್ ಸೇಲ್ಸ್, ಸೆಕೆಂಡ್ ಒನ್ ಅದರ್ ಇನ್ಕಮ್ಸ್, ಥರ್ಡ್ ಒನ್ ಇನ್ಕ್ರೀಸ್ ಇನ್ ಸ್ಟಾಕ್. ನೆಕ್ಸ್ಟ್ ಎಕ್ಸ್ಪೆಂಡಿಚರ್ಸ್ ಒಳಗೆ ಅಥವಾ ಎಕ್ಸ್ಪೆನ್ಸಸ್ ಒಳಗೆ ಅಲ್ಲಿ ಏನಂದ್ರೆ ರೀ ಮತ್ತು ಸಬ್ ಏನಂದ್ರೆ ಪರ್ಚೇಸಸ್ಸು, ಪರ್ಸ್ನಲ್ ಎಕ್ಸ್ಪೆನ್ಸಸ್ಸು, ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ಸು, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ಸು, ಡೆಪ್ರಿಷಿಯೇಷನ್ ಆನ್ ಫಿಕ್ಸ್ಡ್ ಅಸೆಟ್ಸು, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ಸು, ಆ್ಯಂಡ್ ಲಾಸ್ಟ್ ಒನ್ ಅದರ್ ಎಕ್ಸ್ಪೆನ್ಸಸ್. ಇಷ್ಟೆಲ್ಲ ಐಟಮ್ಸನ್ನು ಎಕ್ಸ್ಪೆಂಡಿಚರ್ಸ್ ಒಳಗೆ ತೊಗೋಬೇಕು. ಹಾಗಾದ್ರೆ ಈಗ ಒಂದೊಂದು ಡಿಸ್ಕಷನ್ ಮಾಡಿ ನೋಡಿರಿ. ಫಸ್ಟ್ ನೋಡಿಲಿ ಓಪನಿಂಗ್ ಸ್ಟಾಕು ಮತ್ತು ಕ್ಲೋಸಿಂಗ್ ಸ್ಟಾಕು ಕೊಟ್ಟಾರ. ಹಾಗಾದ್ರೆ ಈ 2 ಐಟಮ್ಸ್ ಯಾವಾಗ ಹೆಲ್ಪ್ ಆಕಾವಂದ್ರೆ ರೀ ನಾವು ಇನ್ಕಮ್ಸ್ ಕ್ಯಾಲ್ಕುಲೇಟನ್ ಮಾಡೋ ಹೊತ್ನಾಗ ಅಲ್ಲೇನಂದ್ರೆ ಥರ್ಡ್ ಪಾಯಿಂಟ್ ಏನು ಬರುತ್ತೆ ರೀ ಇನ್ಕ್ರೀಸ್ಡ್ ಇನ್ ಸ್ಟಾಕ್ ಅಂತ ಬರುತ್ತೆ ರೀ. ಇನ್ಕ್ರೀಸ್ಡ್ ಇನ್ ಸ್ಟಾಕ್ ಅಂತ ಬರ್ತಿ. ಹಾಗಾದ್ರೆ ಇನ್ಕ್ರೀಸ್ಡ್ ಇನ್ ಸ್ಟಾಕನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಓಪನಿಂಗ್ ಸ್ಟಾಕು ಮತ್ತು ಕ್ಲೋಸಿಂಗ್ ಸ್ಟಾಕು ನಮ್ಗೆ ಬೇಕು. ಹಾಗಾಗಿ ಇಲ್ಲಿ ಪ್ರಾಬ್ಲಮ್ದಾಗ ಏನಂದ್ರೆ ಓಪನಿಂಗ್ ಸ್ಟಾಕು ಕ್ಲೋಸಿಂಗ್ ಸ್ಟಾಕು ಕೊಟ್ಟಾರ. ಹಾಗಾದ್ರೆ ನಾವೇನು ಬೇಕಾರೆ ಫಸ್ಟ್ ಏನಾದ್ರೆ ಇನ್ಕ್ರೀಸ್ ಇನ್ ಸ್ಟಾಕನ್ನು ಕ್ಯಾಲ್ಕುಲೇಷನ್ ಮಾಡ್ಬೇಕಾರೆ ಕ್ಲೋಸಿಂಗ್ ಸ್ಟಾಕ್ ತೊಗೋಬೇಕು ರೀ. ಆ ಕ್ಲೋಸಿಂಗ್ ಸ್ಟಾಕ್ ಒಳಗೆ ಓಪನಿಂಗ್ ಸ್ಟಾಕನ್ನು ಲೆಸ್ ಮಾಡಬೇಕು. ಹಾಗಾದ್ರೆ ಇಲ್ಲಿ ಕೊಟ್ಟಂಥ ಪ್ರಾಬ್ಲಮ್ ಎಷ್ಟೈತೆ ರೀ ಕ್ಲೋಸಿಂಗ್ ಸ್ಟಾಕು 2,50,000 ಇದೆ, ಓಪನಿಂಗ್ ಸ್ಟಾಕು 1,75,000 ಇದೆ. ಹಾಗಾಗಿ ನಾವೇನು ಬೇಕಾದ್ರೆ ಕ್ಲೋಸಿಂಗ್ ಸ್ಟಾಕ್ ಒಳಗೆ ಓಪನಿಂಗ್ ಸ್ಟಾಕನ್ನು ಡಿಡಕ್ಟ್ ಮಾಡಬೇಕು. ಆಗ ನಮಗೆ ರಿಮೈನಿಂಗ್ ಅಮೌಂಟ್ ಏನು ಸಿಗ್ತದೆ ಅಂದರೆ 75,000 ರೂಪೀಸ್ ಸಿಗ್ತದೆ. ಆ 75,000 ರೂಪೀಸ್ ಏನಂತ ಕನ್ಸಿಡರೇಷನ್ ಮಾಡ್ತೀವಿ ನಾವು ರೀ ಇನ್ಕ್ರೀಸ್ ಇನ್ ಸ್ಟಾಕ್ ಹತ್ತಿರ ಕನ್ಸಿಡ್ರೇಷನ್ ಮಾಡಿ ಅದನ್ನ ಇನ್ಕಮ್ ಅಂಡರ್ ಒಳಗೆ ಕನ್ಸಿಡ್ರೇಷನ್ ಮಾಡ್ಬೇಕು ರೀ. ಹಾಗಾದ್ರೆ ಓಪನಿಂಗ್ ಸ್ಟಾಕು ಕ್ಲೋಸಿಂಗ್ ಸ್ಟಾಕು ಎಲ್ಲಿ ತೊಗೋಬೇಕು ರೀ ಇನ್ಕಮ್ ಹೆಡ್ ಒಳಗೆ ಏನು ಬೇಕಾದ್ರೆ ರೀ ಇನ್ಕ್ರೀಸ್ ಇನ್ ಸ್ಟಾಕ್ ಅದು ತೊಗೊಂಡು ಕ್ಲೋಸಿಂಗ್ ಸ್ಟಾಕ್ ಒಳಗೆ ಓಪನಿಂಗ್ ಸ್ಟಾಕನ್ನು ಲೆಸ್ ಮಾಡಬೇಕು. ಆಗ ರಿಮೈನಿಂಗ್ ಅಮೌಂಟ್ ಏನು 75,000 ಬರ್ತಲ್ಲ ಅದನ್ನು ಇನ್ಕಮ್ ಹೆಡ್ ಒಳಗೆ ಕನ್ಸಿಡ್ರೇಷನ್ ಮಾಡ್ಬೇಕು ರೀ. ನೆಕ್ಸ್ಟ್ ರೀ ಸೇಲ್ಸು. ಹಾಗಾದ್ರೆ ಸೇಲ್ಸ್ ಇದು ಎಲ್ಲಿ ತೊಗೋಬೇಕಂದ್ರೆ ಎಲ್ಲಿ ಕನ್ಸಿಡ್ರೇಷನ್ ಬೇಕಾರೆ ಫಸ್ಟ್ ಇನ್ಕಮ್ ಹೆಡ್ ಒಳಗೆ ಫಸ್ಟ್ ಐಟಮ್ಸ್ ಏನಂದ್ರೆ ಟರ್ನ್ ಓವರ್ ಅಂತ ಬರುತ್ತೆ ರೀ. ಆ ಟರ್ನ್ ಓವರ್ ಒಳಗೆ ಈ ಸೇಲ್ಸನ್ನು ಕನ್ಸಿಡ್ರೇಷನ್ ಮಾಡಬೇಕು. ಹಾಗಾದ್ರೆ ಸೇಲ್ಸು ಪ್ಲಸ್ ಏನಂದರೆ ಇನ್ಕ್ರೀಸ್ ಇನ್ ಸ್ಟಾಕು 2 ಕೂಡಿಸಿದಾಗ ನಮಗೇನು ಸಿಗುತ್ತೆ ಅಂದರೆ ಗ್ರಾಸ್ ಇನ್ಕಮ್ ಸಿಗುತ್ತೆ. ಅದಕ್ಕೆ ಇನ್ನೊಂದು ಐಟಮ್ಸನ್ನು ಆ್ಯಡ್ ಮಾಡಬೇಕು. ಅದೇ ಐಟಮ್ಸ್ ಯಾವುದಂದ್ರೆ ಅದರ್ ಇನ್ಕಮ್ ರೀ.
ಹಾಗಾದ್ರೆ ಈ ಪ್ರಾಬ್ಲಮ್ದೊಳಗೆ ನಿಮ್ಗೆ ಕೊಟ್ಟಂಥ ಎಕ್ಸಾಂಪಲ್ಸ್ ಒಳಗೆ ಅದರ್ ಇನ್ಕಮ್ಸ್ ಎಲ್ಲಿ ಕೊಟ್ಟಿಲ್ಲ. ಹೀಗಾಗಿ ನೀವು ಸೇಲ್ಸು ಮತ್ತು ಏನು ಇನ್ಕ್ರೀಸ್ ಇನ್ ಸ್ಟಾಕು ಎರಡನ್ನೂ ಕೂಡಿಸಿದಾಗ ನಿಮ್ಗೆ ಏನು ಸಿಗ್ತದೆ, ಗ್ರಾಸ್ ಇನ್ಕಮ್ ಸಿಗುತ್ತೆ. ನೆಕ್ಸ್ಟ್ ಇನ್ನು ಪಾಯಿಂಟ್ ಆಫ್ ಏನಂದ್ರೆ ರೀ ಎಕ್ಸ್ಪೆನ್ಸಸ್ ಸೆಕೆಂಡ್ ಹೋಗೋಣ್ರಿ. ಎಕ್ಸ್ಪೆನ್ಸಸ್ ರೀ, ಎಕ್ಸ್ಪೆನ್ಸಸ್ ಒಳಗೆ ಫಸ್ಟ್ ಐಟಮ್ಸ್ ಏನಂದ್ರೆ ಪರ್ಚೇಸಸ್ಸು. ಹಾಗಾದ್ರೆ ಫಸ್ಟ್ ಐಟಮ್ಸ್ ಏನು ತೊಗೋಬೇಕು, ಇದನ್ನ ಎಕ್ಸ್ಪೆಂಡಿಚರ್ಸ್ ಒಳಗೆ ಫಸ್ಟ್ ಐಟಮ್ಸು ಪರ್ಚೇಸಸ್ ಅಂತ ತೊಗೋಬೇಕು. ಹಾಗಾದ್ರೆ ಎಷ್ಟು ರುಪೀಸ್ ಐತಿ, 10 lakh rupees ಐತಿ. ಪರ್ಚೇಸಸ್ಸನ್ನು ಕನ್ಸಿಡರೇಷನ್ ಮಾಡಿರಿ. ಆಮೇಲೆ ಇದಕ್ಕೆ ಪರ್ಚೇಸ್ ರಿಟರ್ನ್ ಒಂದು ಲೆಸ್ ಮಾಡಬೇಕು. ಬಟ್ ಆ್ಯಕ್ಚುಲಿ ನಿಮ್ಮ ಪ್ರಾಬ್ಲಮ್ದಾಗ ಪರ್ಚೇಸ್ ರಿಟರ್ನ್ ಇಲ್ಲ, ಆ ಕಾರಣಕ್ಕಾಗಿ ಡೈರೆಕ್ಟಾಗಿ ಪರ್ಚೇಸಸ್ ಕನ್ಸಿಡರೇಷನ್ ಮಾಡಿರಿ. ಸೆಕೆಂಡ್ ಪಾಯಿಂಟ್ ರೀ, ಎಕ್ಸ್ಪೆನ್ಸಸ್ ಒಳಗೆ ಸೆಕೆಂಡ್ ಪಾಯಿಂಟ್ ಅಂದ್ರೆ personal expenses. Personal expenses means to pay the or to expenditures related to the ಎಂಪ್ಲಾಯೀಸ್. ಅಂದರೆ ಉದ್ಯೋಗಿಗಳಿಗೆ ಏನಾದ್ರು ನೀವು ಖರ್ಚು ವೆಚ್ಚಗಳನ್ನು ಮಾಡಿದ್ರೆ ಅದನ್ನ ಟ್ರೀಟ್ ಮಾಡ್ತೀರಿ, ಪರ್ಸ್ನಲ್ ಎಕ್ಸ್ಪೆಂಡಿಚರ್ ಟ್ರೀಟ್ ಮಾಡ್ತೀರಿ. ಹಾಗಾದ್ರೆ ಫಸ್ಟ್ ಪಾಯಿಂಟ್ ಏನ್ರಿ ಇಲ್ಲಿ ಸ್ಯಾಲರಿ ಆ್ಯಂಡ್ ವೇಜಸ್. ಹಾಗಾದ್ರೆ ಈ ಸ್ಯಾಲರಿ ಆ್ಯಂಡ್ ವೇಜಸನ್ನು ಎಲ್ಲಿ ಕನ್ಸಿಡರೇಷನ್ ಮಾಡ್ತೀರಿ, ಪರ್ಚೇಸ್ ಆದ ನಂತರ ಸೆಕೆಂಡ್ ಐಟಮ್ಸ್ ಯಾವ್ದಂದ್ರೆ ಪರ್ಸ್ನಲ್ ಎಕ್ಸ್ಪೆಂಡಿಚರ್ ಅಂತ ಬರೀಬೇಕು, ಅದರೊಳಗೆ ಸ್ಯಾಲರಿ ಆ್ಯಂಡ್ ವೇಜಸನ್ನು ತೊಗೋಬೇಕು. ತದನಂತರ ರೆಂಟ್ ಆ್ಯಂಡ್ ರೇಟ್ಸ್. ಹಾಗೆ ರೆಂಟ್ ಆ್ಯಂಡ್ ರೇಟ್ಸ್ ಎದಕ್ಕೆ ಸಂಬಂಧಿಸಿದ್ರೆ, ಇದು ಅಡ್ಮಿನಿಸ್ಟ್ರೇಟಿವ್ಗೆ ಸಂಬಂಧಿಸಿದ್ದು, ಆಡಳಿತಕ್ಕೆ ಸಂಬಂಧಿಸಿದ್ದು. ಹಾಗಾಗಿ ನೀನು ಯಾವ ಅಂಡರ್ ಒಳಗೆ ತೊಗೋಬೇಕಾದ್ರೆ ಅಡ್ಮಿನಿಸ್ಟ್ರೇಟಿವ್ ಅಂದರೆ ಥರ್ಡ್ ಪಾಯಿಂಟ್ ಆದರೆ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆಂಡಿಚರು. ಹಾಗಾದ್ರೆ ಆ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಒಳಗೆ ರೆಂಟ್ ಆ್ಯಂಡ್ ರೇಟ್ಸನ್ನು ತೆಗೆದುಕೊಳ್ಬೇಕು ರೀ. ಆಮೇಲೆ ಅದನ್ನ ಬಿಟ್ಟ ನಂತರ ನೆಕ್ಸ್ಟ್ ಏನು ರೀ, ಇನ್ಶೂರೆನ್ಸ್ ಪೇಡ್. ಇನ್ಶೂರೆನ್ಸ್ ಪೇಡ್ ಅಂದರೆ ಇದು ಸೆಲ್ಲಿಂಗಕ್ಕೂ ಸಂಬಂಧಿಸಿದಲ್ಲ, ಅಥವಾ ಪರ್ಸ್ನಲ್ ಅನ್ನೋಕ್ಕೂ ಬರಲ್ಲ, ಅಥವಾ ಅಡ್ಮಿನಿಸ್ಟ್ರೇಟಿವ್ ಅನ್ನೋಕ್ಕೂ ಬರಲ್ಲ. ಹಾಗಾದ್ರೆ ಇದನ್ನೆಲ್ಲಿ ತೋರಿಸ್ಬೇಕಂದ್ರೆ ನಾವು ಇನ್ಶೂರೆನ್ಸ್ ಪೇಡನ್ನು ಅದರ್ ಎಕ್ಸ್ಪೆಂಡಿಚರ್ಸ್ ಒಳಗೆ ಕನ್ಸಿಡರೇಷನ್ ಮಾಡ್ಬೇಕು ರೀ. ಆಮೇಲೆ ಡೆಪ್ರಿಷಿಯೇಷನ್ ಆನ್ ಫಿಕ್ಸ್ಡ್ ಅಸೆಟ್. ಹಾಗಾದ್ರೆ ಡೆಪ್ರಿಷಿಯೇಷನ್ ಆನ್ ಫಿಕ್ಸ್ಡ್ ಅಸೆಟ್ ಏನಂದ್ರೆ ಇದು ಅದರ್ ಇನ್ಕಮ್ಸ್ ಆದ ನಂತರ ಡೆಪ್ರಿಷಿಯೇಷನ್ ಆನ್ ಫಿಕ್ಸ್ಡ್ ಅಸೆಟ್ ಅನ್ನು ತಗೋಬೇಕು. ಆ ನಂತರ ಬ್ಯಾಡ್ ಡೆಟ್ಸ್. ಬ್ಯಾಡ್ ಡೆಟ್ಸ್ ಅದಕ್ಕೆ ಸಂಬಂಧಿಸಿದಂದ್ರೆ ರೀ ಸೇಲ್ಸ್ಗೆ ಸಂಬಂಧಿಸಿದ್ದು. ಹಾಗಾಗಿ ಇದನ್ನೆಲ್ಲಂದ್ರೆ ಸೆಲ್ಲಿಂಗ್ ಎಕ್ಸ್ಪೆಂಡಿಚರ್ಸ್ ಒಳಗೆ ತಗೋಬೇಕು. ತದನಂತರ ಪ್ರೀಪೇಯ್ಡ್ ಇನ್ಶೂರೆನ್ಸ್. ಪ್ರೀಪೇಯ್ಡ್ ಇನ್ಶೂರೆನ್ಸ್ ಅಂದರೆ ಈಗ ಆಲ್ರೆಡಿ ಇನ್ಶೂರೆನ್ಸ್ ಪೇಡ್ ಐತಲ್ಲ, ಈ ಇನ್ಶೂರೆನ್ಸ್ ಪೇಡನ್ನು ಎಲ್ಲಿ ತೋರಿಸ್ತೀರಿ ನೀವು ರೀ, ಅದರ್ ಇನ್ಕಮ್ಸ್ ಅದರ್ ಎಕ್ಸ್ಪೆಂಡಿಚರ್ಸ್ ಒಳಗೆ ತೋರಿಸ್ತೀರಿ. ಹಾಗಾದ್ರೆ ಅದರ್ ಎಕ್ಸ್ಪೆಂಡಿಚರ್ಸ್ ಒಳಗೆ ಇನ್ಶೂರೆನ್ಸ್ ಪೇಡ್ ಐತಲ್ಲ, ಇದ್ರೊಳಗೆ ಪ್ರಿಪೇಯ್ಡ್ ಇನ್ಶೂರೆನ್ಸನ್ನು ಲೆಸ್ ಮಾಡಿ ರಿಮೈನಿಂಗ್ ಅಮೌಂಟನ್ನು ಮಾತ್ರ ತೋರಿಸ್ಬೇಕು ರೀ. ಹಾಗಾಗಿ ಪ್ರಿಪೇಯ್ಡ್ ಇನ್ಶೂರೆನ್ಸನ್ನು ಏನು ಮಾಡ್ಬೇಕು ನೀವು ರೀ, ಇನ್ಶೂರೆನ್ಸ್ ಒಳಗೆ ಇನ್ಶೂರೆನ್ಸ್ ಪೇಡ್ ಒಳಗೆ ಲೆಸ್ ಮಾಡಿರಿ ಅಥವಾ ಡಿಡಕ್ಟ್ ಮಾಡಿರಿ. ತದನಂತರ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂದರೆ ಇಲ್ಲಿ ಪಾರ್ಟ್ನರ್ಸು ಕ್ಯಾಪಿಟಲ್ ಹಾಕಿದ್ದಕ್ಕೆ ಇಂಟ್ರೆಸ್ಟ್ ಪೇ ಮಾಡ್ತಾರೆ. ಹಾಗಾದ್ರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಲ್ಲಿ ತೋರಿಸ್ಬೇಕು ಇದನ್ನು ತನ್ನದೇ ಅಂತ ಸಪ್ರೇಟ್ ಆದಂಥ ಹೆಡ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ಸ್ ಒಳಗೆ ತೊಗೋಬೇಕು. ಇಷ್ಟೆಲ್ಲ ಕ್ಯಾಲ್ಕುಲೇಟ್ ಇವೆಲ್ಲ ತೊಗೊಂಡ ನಂತರ ಈ ಐಟಮ್ಸನ್ನು ಆ್ಯಡ್ ಮಾಡಿದಾಗ ಟೋಟಲ್ ಎಕ್ಸ್ಪೆಂಡಿಚರ್ ಎಷ್ಟು ಮಾಡೀವಿ ಅನ್ನೋದು ಗೊತ್ತಾಗತಿ. ಹಾಗಾದ್ರೆ ಗ್ರಾಸ್ ಇನ್ಕಮ್ಸ್ ಒಳಗೆ ಎಲ್ಲ ಎಕ್ಸ್ಪೆಂಡಿಚರ್ಸನ್ನು ಲೆಸ್ ಮಾಡಿದಾಗ ನಮಗೇನು ಸಿಗುತ್ತೆ ರೀ, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಸಿಗ್ತೈತಿ. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಒಳಗೆ 30% ಏನಾದ್ರು ನಾವು ಟ್ಯಾಕ್ಸನ್ನು ಕ್ಯಾಲ್ಕುಲೇಟ್ ಮಾಡಿ ಅದನ್ನ ಡಿಡಕ್ಟ್ ಮಾಡಿದಾಗ ನಮಗೇನು ಸಿಗುತ್ತೆ ರೀ, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಆರ್ ಅಮೌಂಟ್ ಅವೈಲೇಬಲ್ ಟು ಡಿಸ್ಟ್ರಿಬ್ಯೂಷನ್ ಆಫ್ ಪಾರ್ಟ್ನರ್ ಆರ್ ಟ್ರಾನ್ಸ್ಫರ್ ಆಫ್ ಪಾರ್ಟ್ನರ್. ಹಾಗಾದ್ರೆ ಆ ಪ್ರಾಫಿಟ್ ಏನು ಸಿಗುತ್ತೆ ನಮ್ಗೆ, ಪ್ರಾಫಿಟ್ ಟ್ರಾನ್ಸ್ಪೋರ್ಟ್ ಟು ಪಾರ್ಟ್ನರ್. ಅಂದರೆ ಆ ಪ್ರಾಫಿಟನ್ನು ಟ್ರಾನ್ಸ್ಫರ್ ಮಾಡೋಕ್ಕೆ ಎಲ್ಲಿ ಪಾರ್ಟ್ನರ್ಸ್ಗೆ ಟ್ರಾನ್ಸ್ಫರ್ ಮಾಡೋಕ್ಕೆ ಸಾಧ್ಯ ಆಗೈತಿ. ಹಾಗಾದ್ರೆ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಎಷ್ಟು ಕೊಟ್ಟಾರ ರೀ, 3:2 ಕೊಟ್ಟಾರ. ಹಾಗಾದ್ರೆ ಈ ಎಲ್ಲ ಇನ್ಫಾರ್ಮೇಷನ್ಸ್ ಯೂಸ್ ಮಾಡಿಕೊಂಡು ನಾವೇನು ಕ್ಯಾಲ್ಕುಲೇಟ್ ಮಾಡೋಣ ರೀ, ಸ್ಟೇಟ್ಮೆಂಟ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ಸ್ ಅಕೌಂಟನ್ನು ನೋಡೋಣ. ಹಾಗಾದ್ರೆ ಸ್ಟೇಟ್ಮೆಂಟ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಪಾರ್ಟ್ ಎ, ಸ್ಟೇಟ್ಮೆಂಟ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಫಾರ್ ದ ಇಯರ್ ಎಂಡಿಂಗ್. ಇಲ್ಲಿ ಇಯರ್ ಅಂತ ಕೊಟ್ಟಿಲ್ಲ, ಅದನ್ನ ಡ್ಯಾಶ್ ಇಟ್ಟಿನಿ ರೀ. ಹಾಗಾಗಿ ಟೇಬಲ್ ಏನು ರೀ, ಪರ್ಟಿಕ್ಯುಲರ್ಸು, ಅಮೌಂಟು, ಟೋಟಲ್ ಕಾಲಮ್. ಹಾಗಾದ್ರೆ ಫಸ್ಟ್ ಪಾಯಿಂಟು ಫಾರ್ಮೆಟ್ ಪ್ರಕಾರ ಫಸ್ಟ್ ಪಾಯಿಂಟ್ ಏನು ಬರುತ್ತೆ ನಮ್ಮದು, ಪರ್ಟಿಕ್ಯುಲರ್ಸ್ ಒಳಗೆ ಫಸ್ಟ್ ಐಟಮ್ಸ್ ಏನಂದ್ರೆ ಒಂದು ಹಾಕ್ಕೊಂಡು ಏನು ತೋರಿಸ್ತೀರಿ, ಇನ್ಕಮ್. ಇದನ್ನೇನು ಮಾಡಿರಿ, ಅಂಡರ್ಲೈನ್ ಮಾಡಿರಿ. ಇನ್ಕಮ್ಸ್ ಒಳಗೆ ಎಷ್ಟು ಐಟಮ್ಸ್ ಬರ್ತಾರೆ ಟೋಟಲಾಗಿ 3 ಐಟಮ್ಸ್ ಬರ್ತಾರೆ. ಟರ್ನ್ ಓವರ್ ಆರ್ ಸೇಲ್ಸ್, ಸೆಕೆಂಡ್ ಒನ್ ಅದರ್ ಇನ್ಕಮ್, ಥರ್ಡ್ ಒನ್ ಇನ್ಕ್ರೀಸ್ ಇನ್ ಸ್ಟಾಕ್. ಹಾಗಾದ್ರೆ ಫಸ್ಟ್ ಐಟಮ್ಸ್ ನೋಡ್ರಿ, ಎ ಏನು ಬಿಡ್ತೀರಿ, ಟರ್ನ್ ಓವರ್ ಆರ್ ಸೇಲ್ಸ್. ಹಾಗಾದ್ರೆ ನಿಮ್ಮ ಪ್ರಾಬ್ಲಮ್ದೊಳಗೆ ಟರ್ನ್ ಓವರ್ ಕೊಟ್ಟಾರ ನೋಡ್ರಿ ಅಥವಾ ಸೇಲ್ಸ್ ಕೊಟ್ಟಾರ ನೋಡ್ರಿ, ಸೇಲ್ಸ್ ಕೊಟ್ಟಾರ. ಎಷ್ಟು ಕೊಟ್ಟಾರ ಸೇಲ್ಸ್ ರೀ, 25 lakh. ಹಾಗಾದ್ರೆ ಟರ್ನ್ ಓವರ್ ಈಕ್ವಲ್ ಟು ಎಷ್ಟು ರೀ, ಅಥವಾ ಸೇಲ್ಸ್ ಈಕ್ವಲ್ ಟು ಎಷ್ಟು ರೀ, 25. ಇದನ್ನೇನು ಮಾಡಿರಿ, ಔಟರ್ ಕಾಲಮ್ದೊಳಗೆ ಡೈರೆಕ್ಟಾಗಿ ಬರ್ಕೋರಿ. ಯಾಕಂದರೆ ಇದ್ರ ಮೇಲೆ ಯಾವುದೇ ರೀತಿಯಾದಂಥ ಎಕ್ಸೈಸ್ ಡ್ಯೂಟೀಸ್ ಇಲ್ಲ, ಆ ಕಾರಣಕ್ಕಾಗಿ ಡೈರೆಕ್ಟಾಗಿ ಔಟರ್ ಕಾಲಮ್ದಾಗ ಬರ್ಕೋರಿ. ಎಷ್ಟು ರೀ, 25 lakh. ಇನ್ನು ನೆಕ್ಸ್ಟ್ ಸೆಕೆಂಡ್ ಐಟಮ್ಸ್ ರೀ, ಅದರ್ ಇನ್ಕಮ್ ರೀ.
ಅದರ್ ಇನ್ಕಮ್. ಅದರ್ ಇನ್ಕಮ್ಸ್ ಏನಾದರೂ ಕೊಟ್ಟಾರ ನೋಡ್ರಿ ಅಮೌಂಟ್ ರೀ, ಇಲ್ಲ ಬೇಡ್ರಿ, ಡ್ಯಾಶ್ ಕೊಟ್ಬಿಡ್ರಿ. ಇನ್ನು ಥರ್ಡ್ ಐಟಮ್ಸ್ ಸಿ ಏನು ರೀ, ಇನ್ಕ್ರೀಸ್ ಇನ್ ಸ್ಟಾಕ್. ಇನ್ಕ್ರೀಸ್ ಇನ್ ಸ್ಟಾಕ್ ಒಳಗೆ ಏನು ಮಾಡ್ಬೇಕು ರೀ, ಇನ್ಕ್ರೀಸ್ ಇನ್ ಸ್ಟಾಕ್ ಗೊತ್ತಾಗಬೇಕಾದ್ರೆ ಒಂದು ಓಪನಿಂಗ್ ಸ್ಟಾಕು ಮತ್ತು ಕ್ಲೋಸಿಂಗ್ ಸ್ಟಾಕು ಇರಬೇಕು. ಹಾಗಾದ್ರೆ ಓಪನಿಂಗ್ ಸ್ಟಾಕು ಕ್ಲೋಸಿಂಗ್ ಸ್ಟಾಕು ಕೊಟ್ಟಾರಿ ನೋಡ್ರಿ ನಿಮ್ಮ ಪ್ರಾಬ್ಲಮ್ದಾಗ ಕೊಟ್ಟಾರಿ. ಹಾಗಾದ್ರೆ ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಕೊಟ್ಟಾರಿ, 2,50,000. ಓಪನಿಂಗ್ ಸ್ಟಾಕ್ 1,75,000. ಹಾಗಾದ್ರೆ ತಗೋರಿ ಕ್ಲೋಸಿಂಗ್ ಸ್ಟಾಕ್. ಕ್ಲೋಸಿಂಗ್ ಸ್ಟಾಕ್ ಎಷ್ಟು ರೀ, 2,50,000 ಲೆಸ್ ಓಪನಿಂಗ್ ಸ್ಟಾಕ್ ಎಷ್ಟು ರೀ, 1,75,000. ಹಾಗಾದ್ರೆ ಕ್ಲೋಸಿಂಗ್ ಸ್ಟಾಕ್ ಏನೈತ್ರಿ ಹೆಚ್ಚೈತಿ, ಓಪನಿಂಗ್ ಸ್ಟಾಕ್ ಕಡಿಮೆ ಇದೆ ರೀ. ಇದಕ್ಕಾಗಿ ಏನಂತೀವಿ ನಾವು ರೀ, ಇನ್ಕ್ರೀಸ್ ಇನ್ ಸ್ಟಾಕ್ ಅಂತ ಕನ್ಸಿಡರೇಷನ್ ಮಾಡ್ತೀವಿ. ಹಾಗಾಗಿ ಎಷ್ಟು ಇನ್ಕ್ರೀಸ್ ಇನ್ ಎಷ್ಟು ಆಕೈತೆ ಅದು 75,000 ರೀ. ಅದನ್ನ ಔಟರ್ ಕಾಲಮ್ದಾಗ ಬರೀರಿ. ಸಪೋಸ್ ರೀ ಕ್ಲೋಸಿಂಗ್ ಸ್ಟಾಕ್ ಕಡಿಮೆ ಇದ್ದು ಓಪನಿಂಗ್ ಸ್ಟಾಕ್ ಹೆಚ್ಚಿತ್ತಂದ್ರೆ ಆಗೇನು ಮಾಡ್ಬೇಕು ರೀ, ಈ ಎಲ್ಲ ಅದರ್ ಐಟಮ್ಸ್ ಒಳಗೆ ಇದನ್ನ ಡಿಡಕ್ಟ್ ಮಾಡ್ಕೋಬೇಕಾಗಿತ್ತು 75,000. ಬಟ್ ಈಗ ಏನಂದ್ರೆ ಇನ್ಕ್ರೀಸ್ ಇನ್ ಸ್ಟಾಕ್ ಐತ್ರಿ, ಹಾಗಾಗಿ ನಾನು ಪ್ಲಸ್ 75,000 ತೊಗೊಂಡಿನಿ. ಹಾಗಾದ್ರೆ ಇನ್ಕಮ್ ಸೈಡ್ಸ್ ನೋಡ್ರಿ, ಟರ್ನ್ ಓವರ್ಸ್ ತೊಗೊಂಡ್ರಿ, ಸೇಲ್ಸ್ ತೊಗೊಂಡ್ರಿ, ಅದರ್ ಇನ್ಕಮ್ಸ್ ಅಂತೂ ಯಾವ ಕೊಟ್ಟಿಲ್ಲ ನಿಮ್ಮ ಪ್ರಾಬ್ಲಮ್ದಾಗ ಬಿಡ್ರಿ. ಇನ್ಕ್ರೀಸ್ ಇನ್ ಸ್ಟಾಕು ಎಷ್ಟು ರೀ, 75,000 ಐತಿ. ಹಾಗಾದ್ರೆ ಹೆಂಗಂದ್ರೆ ಇನ್ಕ್ರೀಸ್ ಇನ್ ಸ್ಟಾಕ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡಿ ಅಂದ್ರೆ ಕ್ಲೋಸಿಂಗ್ ಸ್ಟಾಕು 2,50,000 ಲೆಸ್ ಓಪನಿಂಗ್ ಸ್ಟಾಕು 1,75,000. ಹಾಗಾದ್ರೆ 2,50,000 ಒಳಗೆ 1,75,000 ಡಿಡಕ್ಟ್ ಮಾಡಿದಾಗ 75,000 ಬರ್ತು. ಹಾಗಾದ್ರೆ ನಿಮ್ಗೆ ಇನ್ಕಮ್ ಸೈಡು ಯಾವುದೇ ಐಟಮ್ಸ್ ಇನ್ನು ರಿಮೈನಿಂಗ್ ಉಳಿಲಿಲ್ಲ. ಹಾಗಾದ್ರೆ ಏನು ಮಾಡಿರಿ, ಇವೆರಡು ಅಮೌಂಟನ್ನು ಟೋಟಲ್ ಮಾಡಿರಿ. ಹಾಗಾದ್ರೆ ಎಷ್ಟು ಬರ್ತದೆ, 25,75,000. ಹಾಗಾದ್ರೆ ಇದಕ್ಕೆ ಏನು ಅನ್ಬೇಕು ನಾವು ರೀ, ಇದಕ್ಕೆ ಗ್ರಾಸ್ ಇನ್ಕಮ್ಸ್ ಅಂತ ಏನು ಮಾಡ್ಬೇಕು ರೀ, ಕನ್ಸಿಡರೇಷನ್ ಮಾಡ್ತೀರಿ. ಹಾಗಾದ್ರೆ ನಿಮ್ಗೇನು ಸಿಕ್ತೀರಿ, ಈಗ ಗ್ರಾಸ್ ಇನ್ಕಮ್ ಸಿಕ್ತ್ರಿ. ಈ ಗ್ರಾಸ್ ಇನ್ಕಮ್ಸನ್ನು ಯೂಸ್ ಮಾಡಿಕೊಂಡು ನಾವೇನು ಮಾಡ್ಬೇಕಂದ್ರೆ ರೀ, ಎಕ್ಸ್ಪೆನ್ಸಸ್ಸನ್ನು ಫೈಂಡ್ ಔಟ್ ಮಾಡಿ ಗ್ರಾಸ್ ಇನ್ಕಮ್ಸ್ ಒಳಗೆ ಎಕ್ಸ್ಪೆಂಡಿಚರ್ಸನ್ನು ಲೆಸ್ ಮಾಡಿದಾಗ ನಮ್ಗೆ ಪ್ರಾಫಿಟ್ ಸಿಗ್ತೈತೆ ರೀ. ಹಾಗಾದ್ರೆ ನೆಕ್ಸ್ಟ್ ಸ್ಟೆಪ್ಸ್ ಏನು ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವ್ರೀಗ, ಸೆಕೆಂಡ್ ಒನ್ ರೀ, ಎಕ್ಸ್ಪೆನ್ಸಸ್ ರೀ. ಎಕ್ಸ್ಪೆನ್ಸಸ್ ಸೆಂಟ್ರಲ್ ಏನು ಮಾಡಿರಿ, ಇಲ್ಲಿ ಪರ್ಟಿಕ್ಯುಲರ್ ಫಾರ್ಮ್ಯಾಟ್ ಐತಿ, ಆ ಫಾರ್ಮ್ಯಾಟನ್ನು ಯೂಸ್ ಮಾಡಿರಿ. ಫಾರ್ಮ್ಯಾಟ್ ಪ್ರಕಾರ ಒಂದು ಐಟಮ್ಸ್ ನೋಡ್ರಿ. ಫಸ್ಟ್ ಐಟಮ್ಸ್ ಏನು ರೀ, ಪರ್ಚೇಸ್. ನಿಮ್ಮ ಫಾರ್ಮ್ದಾಗ ಪರ್ಚೇಸಸ್ ಕೊಟ್ಟಾರ ಇಲ್ಲಿ ನೋಡ್ರಿ, ಕೊಟ್ಟಾರ ನೋಡ್ರಿ. ಪರ್ಚೇಸ್ ಎಷ್ಟು ಕೊಟ್ಟಾರ ರೀ, ಈಗ ಓಪನಿಂಗ್ ಸ್ಟಾಕ್ ಕ್ಯಾಲ್ಕುಲೇಟ್ ಮಾಡಿರಿ, ಕ್ಲೋಸಿಂಗ್ ಸ್ಟಾಕ್ ಮಾಡಿರಿ, ಸೇಲ್ಸ್ ಮಾಡ್ಯಾರಿ. ಹಾಗಾದ್ರೆ ಪರ್ಚೇಸಸ್ ಎಷ್ಟು ಐತ್ರಿ, ಪರ್ಚೇಸಸ್ಸು 10 lakh. ಹಾಗಾದ್ರೆ ಪರ್ಚೇಸಸ್ ಏನು ಮಾಡಿರಿ, 10 lakh ಎಲ್ಲಿ ತೊಗೋತೀರಿ, ಇನ್ನರ್ ಕಾಲಮ್ದಾಗ ಕನ್ಸಿಡರೇಷನ್ ಮಾಡಿರಿ, 10 lakh. ಪರ್ಚೇಸು ಅದ್ರಾಗ ಪರ್ಚೇಸ್ ರಿಟರ್ನ್ ಲೆಸ್ ಮಾಡ್ತೀರಿ, ಬಟ್ ಯಾವುದೇ ಪರ್ಚೇಸ್ ಲೆಸ್ ಮಾಡುವಂಥ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಪ್ರಾಬ್ಲಮ್ದಾಗ ಕೊಟ್ಟೇ ಇಲ್ಲ. ಇನ್ನು ನೆಕ್ಸ್ಟ್ ರೀ, ಪರ್ಸ್ನಲ್ ಎಕ್ಸ್ಪೆನ್ಸಸ್. ಹಾಗಾದ್ರೆ ಪರ್ಸ್ನಲ್ ಎಕ್ಸ್ಪೆನ್ಸಸ್ ಅಂದರೆ ಎಂಪ್ಲಾಯಿಗೆ ಸಂಬಂಧಿಸಿದ ಏನು ಎಕ್ಸ್ಪೆಂಡಿಚರ್ ಮಾಡ್ತಾರೋ ಅವೆಲ್ಲ ಪರ್ಸ್ನಲ್ ಎಕ್ಸ್ಪೆಂಡಿಚರ್ ಬರ್ತಾವೆ ರೀ. ಹಾಗಾದ್ರೆ ಇಲ್ಲಿ ನಿಮ್ಗೆ ಕೊಟ್ಟಂಥ ಪ್ರಾಬ್ಲಮ್ಸನ್ನು ಅಬ್ಸರ್ವೇಷನ್ ಮಾಡಿದಾಗ ಪರ್ಸ್ನಲ್ ಎಕ್ಸ್ಪೆಂಡಿಚರ್ ಯಾವ್ದು ರೀ, ಕೇವಲ ಒಂದೈತಿ. ಯಾವ್ದು ರೀ, ಸ್ಯಾಲರಿ ಆ್ಯಂಡ್ ವೇಜಸ್. ಹಾಗಾದ್ರೆ ಸ್ಯಾಲರಿ ಆ್ಯಂಡ್ ವೇಜಸ್ ಎಷ್ಟೈತೆ ರೀ, 1 lakh rupees ಐತಿ. ಹಾಗಾದ್ರೆ ತೋರಿ ಸ್ಯಾಲರೀಸ್ ಆ್ಯಂಡ್ ವೇಜಸ್ ಎಷ್ಟು ಹೋತ್ರಿ, 1 lakh rupees ತೋರಿ. ಮತ್ತು ಯಾವುದೇ ರೀತಿಯಂಥ ಪರ್ಸ್ನಲ್ ಎಕ್ಸ್ಪೆಂಡಿಚರ್ಸ್ ಇಲ್ಲ, ಹೀಗಾಗಿ ಯಾವುದು ತಗೊಳ್ಳುವಂಥ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಸಿ ಯಾವ್ದು ರೀ, ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್. ಹಾಗಾದ್ರೆ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆಂಡಿಚರ್ ಎಷ್ಟದ ನೋಡ್ರಿ, ಅಂದ್ರೆ ಕೇವಲ ಒಂದು ಐಟಮ್ಸ್ ಐತ್ರಿ. ಯಾವ್ದು ರೀ, ಅದು ರೆಂಟ್ ಆ್ಯಂಡ್ ರೇಟ್ಸ್. ಅದನ್ನ ಬಿಟ್ಟರೆ ಮತ್ತೆ ಯಾವುದೇ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆಂಡಿಚರ್ಸ್ ಇಲ್ಲ. ಹಾಗೆ ರೆಂಟ್ ಆ್ಯಂಡ್ ರೇಟ್ಸ್ ಎಷ್ಟೈತೆ ರೀ, ಅದನ್ನ ಕನ್ಸಿಡರೇಷನ್ ಮಾಡಿರಿ. ಹಾಗೆ ರೆಂಟ್ ಆ್ಯಂಡ್ ರೇಟ್ಸ್ ಏನೈತೆ ರೀ, ತೋರಿ ರೆಂಟ್ ಆ್ಯಂಡ್ ರೇಟ್ಸ್ ಎಷ್ಟು ರುಪೀಸ್ ಐತ್ರಿ, 75,000 rupees ಐತ್ರಿ ರೆಂಟ್ ಆ್ಯಂಡ್ ರೇಟ್ಸ್ ನೋಡ್ರಿ. ಆಮೇಲೆ ಮತ್ತೆ ಯಾವುದೇ ಅಡ್ಮಿನಿಸ್ಟ್ರೇಟಿವ್ ಐಟಮ್ಸ್ ಇಲ್ಲ, ಅದು ಬಿಡ್ರಿ. ನೆಕ್ಸ್ಟ್ ನೋಡ್ರಿ ಏನಂದ್ರೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್.
ಹಾಗೆ ಸೆಲ್ಲಿಂಗ್ ಎಕ್ಸ್ಪೆಂಡಿಚರ್ ಯಾವ್ದಾರ ಇದಾವೆ ನೋಡಿರಿ, ಸೇಲ್ಸಿಗೆ ಸಂಬಂಧಿಸಿದ ಎಕ್ಸ್ಪೆಂಡಿಚರ್ಸು, ಇನ್ಸೂರೆನ್ಸು ಬರಲ್ಲ ಬಿಡ್ರಿ, ಡೆಪ್ರಿಷನ್ ಬರಲ್ಲ ಬಿಡ್ರಿ, ಬ್ಯಾಡ್ ಡೆಟ್ಸ್. ಹಾಗಾದ್ರೆ ಬ್ಯಾಡ್ ಡೆಟ್ಸ್ ಐತೆ ನೋಡಿರಿ, ಏನರದು ಸೆಲ್ಲಿಂಗ್ಗೆ ಸಂಬಂಧಿಸಿದಂಥ ಐಟಮ್ಸು. ಹಾಗಾದ್ರೆ ಏನತ್ತು ಅದನ್ನ ಬ್ಯಾಡ್ ಡೆಟ್ಸ್. ಅವ್ರ ಬ್ಯಾಡ್ ಡೆಟ್ಸ್ ಎಷ್ಟು ಐತೆ ರೀ? 15,000 15,000 ರೂಪೀಸ್ ಐತ್ರಿ ಬ್ಯಾಡ್ ಡೆಟ್ಸ್ ತಗೋರಿ. ಅದಾದ ನಂತರ ನೆಕ್ಸ್ಟ್ ಮತ್ತು ಸೇಲ್ಸಿಗೆ ಸಂಬಂಧಿಸಿದ ಯಾವುದೇ ಎಕ್ಸ್ಪೆಂಡಿಚರ್ ನಿಮ್ಮ ಫಾರ್ಮ್ದಾಗ ಕೊಟ್ಟಿಲ್ಲ. ಹೀಗಾಗಿ ನೆಕ್ಸ್ಟ್ ಐಟಮ್ಸ್ ಏನು ತಗೋತೀರಿ ಅಂದ್ರೆ ರೀ, ಈ ಡೆಪ್ರಿಷಿಯೇಷನ್ ಆನ್ ಫಿಕ್ಸ್ಡ್ ಅಸೆಟ್ಸ್. ನಿಮ್ಮ ಫಾರ್ಮ್ದಾಗ ಡೆಪ್ರಿಷಿಯೇಷನ್ ಫಿಕ್ಸ್ ಅಸೆಟ್ಸ್ ಕೊಟ್ಟಾರ ನೋಡ್ರಿ, ಕೊಟ್ಟಾರಿ. ಎಷ್ಟು ಕೊಟ್ಟಾರಿ? 1,25,000 ಬೇಡ್ರಿ ಅಂತವ್ರಿ. ಆಮೇಲೆ ನೆಕ್ಸ್ಟ್ ಎಫ್ ಏನೈತೆ ರೀ? ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಹಾಗಾದ್ರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಟ್ಟಾರಿ ಇನ್ಫಾರ್ಮ್ದಾಗ, ಕೊಟ್ಟಾರಿ. ಎಷ್ಟು ಕೊಟ್ಟಾರ ನೋಡ್ರಿ? 40,000 ರೂಪೀಸ್ ಕೊಟ್ಟಾರಿ. ಅದನ್ನು ತೋರಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟು ರೀ? 40,000. ಇದನ್ನು ಎಲ್ಲ ಇನ್ನರ್ ಕಾಲಮ್ದಾಗ ತೋರಿ. ಅದಾದ ನಂತರ ನಿಮ್ಮಲ್ಲಿ ಐಟಮ್ಸ್ ಏನು ಉಳಿದು ರೀ? ಏನು ಉಳಿದ್ರೆ ಒಟ್ಟೆ 2 ಐಟಮ್ಸ್ ಉಳಿದು ರೀ. ಒಂದು ಇನ್ಶೂರೆನ್ಸ್ ಪೇಯ್ಡು, ಇನ್ನೊಂದು ಪ್ರಿಪೇಯ್ಡ್ ಇನ್ಶೂರೆನ್ಸು. ಇವೆರಡು ಐಟಮ್ಸ್ ಉಳಿದು ರೀ. ಅದ್ರ ಇವೆರಡು ಐಟಮ್ಸನ್ನು ಏನಂತ ಕನ್ಸಿಡರೇಷನ್ ಮಾಡ್ತಾರೆ ಅದನ್ನ ಪರ್ಸ್ನಲ್ಲು ಅಡ್ಮಿನಿಸ್ಟ್ರೇಟಿವ್ ಸೆಲ್ಲಿಂಗ್ದಾಗ ಬರಲ್ಲ. ಹಾಗಾಗಿ ಏನು ಮಾಡ್ಬೇಕು ಅದನ್ನು ಅದರ್ ಎಕ್ಸ್ಪೆನ್ಸಸ್ ತೋರಿ. ಅದರ್ ಎಕ್ಸ್ಪೆನ್ಸಸ್ ಒಳಗೆ ಏನು ತಗೋಬೇಕ್ರಿ? ಫಸ್ಟ್ ಇನ್ಶೂರೆನ್ಸ್ ಪೇಯ್ಡ್. ಇನ್ಶೂರೆನ್ಸ್ ಪೇಯ್ಡ್ ಅದನ್ನು ಪರ್ಟಿಕ್ಯುಲರ್ ಪ್ರಾಬ್ಲಮ್ದಾಗ ಬರ್ಕೋರಿ. ಎಷ್ಟು ಐತ್ರಿ ಇನ್ಶೂರೆನ್ಸ್ ಪೇಯ್ಡ್ ರೀ? 25,000 ಐತಿ. ಇದ್ರಾಗ ಒಂದು ಐಟಮ್ಸ್ ಅಡ್ಜಸ್ಟ್ಮೆಂಟ್ ಮಾಡ್ಬೇಕ್ರಿ. ಅದೇನದ ರೀ? ಪ್ರಿಪೇಯ್ಡ್ ಇನ್ಶೂರೆನ್ಸ್. ಪ್ರಿಪೇಯ್ಡ್ ಇನ್ಶೂರೆನ್ಸ್ ಎಷ್ಟು ಐತ್ರಿ? ಅದು 10,000 ರೂಪೀಸ್ ಐತ್ರಿ. ಹಾಗಾದ್ರೆ 25,000 ಒಳಗೆ 10,000 ರೂಪೀಸನ್ನು ಡಿಡಕ್ಟ್ ಮಾಡಿದಾಗ ನಿಮಗೆ ಸಿಗುವಂಥ ಐಟಮ್ಸ್ ಯಾವ್ದ್ರಿನ ಅಮೌಂಟ್ ಎಷ್ಟು ರೀ? 15,000 ರೀ. 15,000. ಹಾಗಾದ್ರೆ ಇನ್ನೊಂದು ಸ್ವಲ್ಪ ಅಬ್ಸರ್ವೇಷನ್ ಮಾಡ್ಕೋರಿ. ಎಲ್ಲ ನಿಮ್ಗೆ ಕೊಟ್ಟಂಥ ಪ್ರಾಬ್ಲಮ್ದೊಳಗೆ ಓಪನಿಂಗ್ ಸ್ಟಾಕ್ ಕನ್ಸಿಡರೇಷನ್ ಮಾಡಿರಿ, ಕ್ಲೋಸಿಂಗ್ ಸ್ಟಾಕ್ ಆಗೈತಿ, ಸೇಲ್ಸ್ ಆಗೈತಿ, ಪರ್ಚೇಸ್ ತೊಗೊಂಡಿರಿ, ಸ್ಯಾಲ್ರಿ ಆ್ಯಂಡ್ ವೇಜಸ್ ತೊಗೊಂಡಿರಿ, ರೆಂಟ್ ಆ್ಯಂಡ್ ರೇಟ್ಸ್ ತೊಗೊಂಡಿರಿ, ಇನ್ಶೂರೆನ್ಸ್ ತೊಗೊಂಡಿರಿ, ಆಮೇಲೆ ಡೆಪ್ರಿಷಿಯೇಷನ್ ಆನ್ ಫಿಕ್ಸ್ಡ್ ಅಸೆಟ್ಸ್ ಕನ್ಸಿಡರೇಷನ್ ಮಾಡಿರಿ, ಬ್ಯಾಡ್ ಡೆಟ್ಸ್ ಕನ್ಸಿಡರೇಷನ್ ಮಾಡಿರಿ, ಪ್ರಿಪೇಯ್ಡ್ ಇನ್ಶೂರೆನ್ಸ್ ಆಗೈತಿ, ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕನ್ಸಿಡರೇಷನ್ ಮಾಡಿರಿ. ಆಗ ರಿಮೈನಿಂಗ್ ಉಳಿದ ಐಟಮ್ಸ್ ಹೇಳ್ರಿ, ಒಂದು ಪ್ರೊವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸು, ಇನ್ನೊಂದು ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಹಾಗಾದ್ರೆ ನಮಗೇನು ಬೇಕು ಈಗ? ಪ್ರಾಫಿಟ್ ಗೊತ್ತಾದ್ರೆ ಇನ್ಕಮ್ ಟ್ಯಾಕ್ಸನ್ನು ಕ್ಯಾಲ್ಕುಲೇಟ್ ಮಾಡಕ್ಕೆ ಬರುತ್ತೆ ರೀ. ಹಾಗಾದ್ರೆ ಪ್ರಾಫಿಟನ್ನು ನೋಡಿರಿ. ಪ್ರಾಫಿಟ್ ನೋಡ್ಬೇಕಾದ್ರೆ ಏನು ಬೇಕ್ರಿ? ಫಸ್ಟ್ ನಾವು ಎಲ್ಲ ಎಕ್ಸ್ಪೆಂಡಿಚರ್ಸನ್ನು ಟೋಟಲ್ ಮಾಡ್ಕೋಬೇಕ್ರಿ. ಆಮೇಲೆ ಗ್ರಾಸ್ ಇನ್ಕಮ್ಸ್ ಒಳಗೆ ಈ ಟೋಟಲ್ ಎಕ್ಸ್ಪೆಂಡಿಚರ್ಸನ್ನು ಲೆಸ್ ಮಾಡಿದಾಗ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಇರ್ತಿ. ಆಗ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸನ್ನು ಲೆಸ್ ಮಾಡ್ಬೇಕು ರೀ. ಹಾಗಾದ್ರೆ ಎಕ್ಸ್ಪೆನ್ಸಸ್ ಟೋಟಲ್ ಎಕ್ಸ್ಪೆಂಡಿಚರ್ ನೋಡಿರಿ, 10 lakh, 1 lakh, 75,000, 15,000, 1,25,000, 40, 50,000. ಟೋಟಲಾಗಿ ಎಷ್ಟು ರೀ? 13,70,000 ರೂಪೀಸ್ ಬರುತ್ತೆ. ಅಂದ್ರೆ 13,70,000 ರೂಪಾಯಿ ಬರುತ್ತೆ. ಹಾಗಾದ್ರೆ ಏನು ಮಾಡ್ಬೇಕು ನಾವ್ರೀಗ? ಗ್ರಾಸ್ ಇನ್ಕಮ್ಸ್ ಒಳಗೆ ಏನು ರೀ? ಟೋಟಲ್ ಎಕ್ಸ್ಪೆಂಡಿಚರ್ಸನ್ನು ಲೆಸ್ ಮಾಡಬೇಕು. ಆಗ ರಿಮೈನಿಂಗ್ ಅಮೌಂಟ್ ಏನು ಸಿಗುತ್ತೆ ನಮಗೆ? ಅದು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸು. ಹಾಗಾದ್ರೆ ಎಷ್ಟು ರೀ? 12,05,000 ಇದೇನದ ರೀ? ಪ್ರಾಫಿಟ್. ಇದೇನು ರೀ? ಇದು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಎಷ್ಟು ರೀ? 12,05,000 ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ನಮಗೆ ಸಿಕ್ತ್ರಿ. ನೆಕ್ಸ್ಟು ಏನು ಮಾಡ್ಬೇಕಂದ್ರೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಸಿಕ್ಕ ನಂತರ ನಾವು ನೆಕ್ಸ್ಟ್ ಏನು ಮಾಡ್ಬೇಕ್ರಿ? ಲೆಸ್ ಪ್ರೊವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ ಎಟ್ 30%. ಎದ್ರ ಮೇಲೆ ಇದು ಬಂದಂಥ ಪ್ರಾಫಿಟ್ ಮೇಲೆ ರೀ. ಹಾಗಾದ್ರೆ ಎಷ್ಟಾಗತ್ತೆ? ಅದು 12,05,000 ಮೇಲೆ 30% ಕ್ಯಾಲ್ಕುಲೇಟ್ ಮಾಡಿದಾಗ ಟೋಟಲಾಗಿ ಎಷ್ಟು ರೀ? ಪ್ರೊವಿಷನ್ ಫಾರ್ ಟ್ಯಾಕ್ಸ್ ಎಷ್ಟಾಗತ್ತೆ ರೀ? 3,71,500. ಹಾಗಾದ್ರೆ 12,05,000 ಒಳಗೆ 3,71,500 ಲೆಸ್ ಮಾಡಿರಿ, ರಿಮೈನಿಂಗ್ ಅಮೌಂಟ್ ಸಿಗುತ್ತೆ ರೀ. ಅದೇನು ರೀ? 8,43,500. ಹಾಗಾದ್ರೆ ಇದೇನು ರೀ? ಇದು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಹಾಗಾದ್ರೆ ನಮಗೆ ಇದೇನಂದ್ರೆ ಈ ಪ್ರಾಫಿಟು ಪಾರ್ಟ್ನರ್ಸ್ಗೆ ಟ್ರಾನ್ಸ್ಫರ್ ಮಾಡೋಕ್ಕೆ
ಎಲಿಜಿಬಲ್ ಅಂತ ಅಮೌಂಟು. ಹಾಗಾಗಿ ಏನು ಬೇಕು ನಾವು ಇಲ್ಲಿ ಪ್ರಾಫಿಟ್ ಶೇರಿಂಗ್ ರೇಷಿಯೋನು ಕೊಟ್ಟಾರಿ. ಪ್ರಾಫಿಟ್ ಶೇರಿಂಗ್ ರೇಷಿಯೋ ಎಷ್ಟು ಕೊಟ್ಟಾರ ನೋಡ್ರಿ, 3:2% ಕೊಟ್ಟಾರ. ಹಾಗಾದ್ರೆ ಅದನ್ನ ಏನು ಮಾಡಿರಿ, ಪ್ರಾಫಿಟನ್ನು ಡಿಸ್ಟ್ರಿಬ್ಯೂಟ್ ಮಾಡಿರಿ. ಪ್ರಾಫಿಟ್ ಟ್ರಾನ್ಸ್ಫರ್ ಟು ಪಾರ್ಟ್ನರ್ಸ್. ಹಾಗಾದ್ರೆ ಎಕ್ಸ್ ಪಾರ್ಟ್ನರ್ ಏನತ್ರಿ, ಎಕ್ಸ್ ಮತ್ತು ವೈ ಪಾರ್ಟ್ನರ್ಗೆ ಹಂಚ್ಬೇಕು ರೀ. ಎಷ್ಟು ರೀ, 8,43,500. 8,43,500 ಅವ್ರದ್ದು ರೇಷಿಯೋ ಎಷ್ಟೈತೆ ರೀ, ಒಂದು 3:2 ಐತಿ. ಹಾಗೆ 3:2 ಪ್ರಕಾರ ನೋಡಿರಿ, ಇಲ್ಲಿ 3 ಇದು 2/5. ಹಾಗಾದ್ರೆ ಎಷ್ಟೆಷ್ಟಾಗುತ್ತೆ ಪ್ರಾಫಿಟು, ಒಬ್ಬೊಂದು 5,06,100, ಇನ್ನೊಬ್ಬಂದು 3,37,400. ಆಗ ಟೋಟಲಾಗಿ ಎಷ್ಟು ಕೂಡಿಸಿದಾಗ ಎಷ್ಟಾಗ್ತದೆ, ಅದು 8,43,500. ಆಗ ರಿಮೈನಿಂಗ್ ಅಮೌಂಟ್ ಏನು ಉಳಿತಾರೆ, ಅದು ಏನೂ ಇಲ್ಲ, ನಿಲ್. ಅದು ಏನೋ ಟ್ರೀಟ್ ಮಾಡ್ತೀರಿ, ಬ್ಯಾಲೆನ್ಸ್ ಅಂತ ಹೇಳಿ ಮಾಡ್ಬೇಕು ರೀ, ಟ್ರೀಟ್ ಮಾಡಬೇಕು. ಇದು ಏನು ರೀ, ಸ್ಟೇಟ್ಮೆಂಟ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ಗೆ ಸಂಬಂಧಿಸಿದಂಥ ಮಾಹಿತಿ. ಇನ್ನೊಮ್ಮೆ ಕ್ಲಿಯರಾಗಿ ನೋಡ್ಕೊರಿ. ಪಾರ್ಟ್ ಬಿ, ಸ್ಟೇಟ್ಮೆಂಟ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ಸನ್ನು ಪ್ರಿಪೇರ್ ಮಾಡಿದಾಗ ಇನ್ಕಮ್ ಸೈಡು 3 ಐಟಮ್ಸು, ಟರ್ನ್ ಓವರ್, ಅದರ್ ಇನ್ಕಮ್ಸ್, ಇನ್ಕ್ರೀಸ್ ಇನ್ ಸ್ಟಾಕು, ಸೇಲ್ಸ್ ತೊಂದಿರಿ, ಅದರ್ ಇನ್ಕಮ್ಸ್ ಇಲ್ಲ. ಇನ್ಕ್ರೀಸ್ ಇನ್ ಸ್ಟಾಕ್ ಕ್ಲೋಸಿಂಗ್ ಸ್ಟಾಕ್ ಒಳಗೆ ಓಪನಿಂಗ್ ಸ್ಟಾಕ್ ಲೆಸ್ ಮಾಡಿದಾಗ ಇಷ್ಟು ಅಮೌಂಟ್ ಬಿಟ್ಟು ಈ ಎರಡು ಅಮೌಂಟನ್ನು ಟೋಟಲ್ ಮಾಡಿದಾಗ ಗ್ರಾಸ್ ಇನ್ಕಮ್ಸ್ ಬತ್ತು. ಆಮೇಲೆ ನೆಕ್ಸ್ಟ್ ಏನು ರೀ, ಎಕ್ಸ್ಪೆನ್ಸಸ್ಸನ್ನು ಕ್ಯಾಲ್ಕುಲೇಟ್ ಮಾಡ್ಬೇಕು ರೀ. ಎಕ್ಸ್ಪೆನ್ಸ್ ಒಳಗೆ ಎಷ್ಟು ರೀ, ಜೀತನ ಐಟಮ್ಸ್ ಅದಾವ ರೀ. ಒಂದು ಪರ್ಚೇಸಸ್ಸು, ಪರ್ಸ್ನಲ್ ಎಕ್ಸ್ಪೆನ್ಸಸ್ಸು, ಅಡ್ಮಿನಿಸ್ಟ್ರೇಟಿವ್, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ಸು, ಡೆಪ್ರಿಷಿಯೇಷನ್ ಆನ್ ಫಿಕ್ಸ್ಡ್ ಅಸೆಟ್ಸು, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ಲು, ಅದರ್ ಎಕ್ಸ್ಪೆನ್ಸಸ್ಸು. ಹಾಗಾಗಿ ಇವೆಲ್ಲ ಐಟಮ್ಸ್ ಅಂದರೆ ಪರ್ಸ್ನಲ್ ಎಕ್ಸ್ಪೆಂಡಿಚರ್ ಒಳಗೆ ಸ್ಯಾಲರೀಸ್ ಆ್ಯಂಡ್ ವೇಜಸ್ಸು, ಅಡ್ಮಿನಿಸ್ಟ್ರೇಟಿವ್ ರೆಂಟ್ ಆ್ಯಂಡ್ ರೇಟ್ಸು, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಒಳಗೆ ಬ್ಯಾಡ್ ಡೆಟ್ಸು, ಡೆಪ್ರಿಷಿಯೇಷನ್ ಆನ್ ಫಿಕ್ಸ್ಡ್ ಅಸೆಟ್ಟು, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ಸು, ಅದರ್ ಎಕ್ಸ್ಪೆಂಡಿಚರ್ಸ್ ಎಲ್ಲ ಕೂಡಿಸಿದಾಗ ಎಷ್ಟು ಬರ್ತದೆ, ಇದು 13,70,000 ರೂಪಾಯಿ. ಇದು ಏನು ಎಕ್ಸ್ಪೆನ್ಸ್, ಟೋಟಲ್ ಎಕ್ಸ್ಪೆನ್ಸಸ್ ಎಷ್ಟು ರೀ, 13,70,000 ರೂಪಾಯಿ. ಹಾಗಾದ್ರೆ ಗ್ರಾಸ್ ಇನ್ಕಮ್ 25,75,000 ಒಳಗೆ 13,70,000 ರೂಪಾಯಿ ಲೆಸ್ ಮಾಡಿದಾಗ ಪ್ರಾಫಿಟ್ ಸಿಗುತ್ತೆ. ಅದು ಎಷ್ಟು ರೀ, 12,05,000. ಈ ಪ್ರಾಫಿಟ್ ಒಳಗೆ 30% ಏನು ಮಾಡ್ಬೇಕು ನಾವು ರೀ, ಟ್ಯಾಕ್ಸನ್ನು ಡಿಡಕ್ಟ್ ಮಾಡ್ಕೋಬೇಕು. ಎಷ್ಟು ರೀ, 3,61,500. ಆಗ ರಿಮೈನಿಂಗ್ ಎಷ್ಟು ನಮ್ಮದು ಪ್ರಾಫಿಟ್ ರೀ ಆಫ್ಟರ್ ಟ್ಯಾಕ್ಸ್ ಎಷ್ಟು ರೀ, 8,43,500. ಹಾಗಾದ್ರೆ ಈ ಪ್ರಾಫಿಟನ್ನು ಏನು ಮಾಡ್ಬೇಕು ನಾವು ರೀ, ಎಕ್ಸ್ ಮತ್ತು ವೈಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಥವಾ ಟ್ರಾನ್ಸ್ಫರ್ ಮಾಡಬೇಕು. ಎಷ್ಟು ಹಂಗಾರೆ 3:2 ಪ್ರಕಾರ ಡಿಸ್ಟ್ರಿಬ್ಯೂಟ್ ಮಾಡಿದಾಗ ಅಲ್ಲಿ ರಿಮೈನಿಂಗ್ ನಮಗೆ ಏನೈತಿ, ಬ್ಯಾಲೆನ್ಸ್ ಸಿಗ್ತೈತಿ. ನೆಕ್ಸ್ಟ್ ಕ್ಲಾಸಸ್ಸನ್ನು ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.